ಡೊಂಕು ಡೈಲಿ ವ್ಲಾಗ್ಸ್. ಗೈಸ್, ಸಿಕ್ಕಾಪಟ್ಟೆ ಚಳಿ ಇದೆ. ಬೆಳಿಗ್ಗೆ ಎದ್ರೆ ಬ್ಲಾಂಕೆಟ್ ಮೇಲೆ ಲವಾಗುತ್ತೆ, ಸಂಜೆ ಬೆಡ್ ಮೇಲೆ ಲವಾಗುತ್ತೆ. ಆದ್ರೆ ನಮ್ಮಮ್ಮ ಬಂದು ಅದನ್ನೆಲ್ಲ ಬ್ರೇಕಪ್ ಮಾಡಿಸ್ಬಿಡ್ತಾರೆ. ನೋಡಿ, ಇವತ್ತು ರಜಾ ಇತ್ತು, ಒಂದ್ ಸ್ವಲ್ಪ ಮಲ್ಗೋಣ ಅಂದ್ರೆ ನಮ್ಮಮ್ಮ ನನ್ನ ತಂಗಿನ ಇಬ್ರು ಎಬ್ಬರಿಸ್ಬಿಟ್ಟು ಕೂರ್ಸಿದ್ದಾರೆ. ಪಾಪ ನನ್ನ ತಂಗಿ. ಇಲ್ಲಿ ನೋಡಿ, ಆರಾಧ್ಯ ಅಮ್ಮ ಬಂದ್ರು. ಏನಿದು ಬೆಳಗ್ಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ ಫೋನ್ ಆಟನ? ಓಹೋ, ಫೋನಲ್ಲೇ ಇವಳಿಗೆ ಪ್ರಪಂಚ. ತಿನ್ನೋದು ಉಣ್ಣೋದೆಲ್ಲ ಫೋನಿಗೆ ಬಿಡ್ಬೇಕು. ಮೂಮೆಂಟ್ ಇರ್ಬೇಕಮ್ಮ, ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಲ್ವಾ ಫ್ರೆಂಡ್ಸ್? ನಮ್ಮಪ್ಪ ಸ್ವಲ್ಪ ಹಂಗೆ ಫ್ರೆಂಡ್ಸ್, ಓಲ್ಡ್ ಸ್ಕೂಲ್ ಟೈಪ್, ಬಟ್ ಸಖತ್ತಾಗಿ ಕತೆ ಹೇಳ್ತಾರೆ. ಅದ್ರಲ್ಲೂ ಅವ್ರು ಹೇಳೋ ದೆವ್ವದ ಕತೆ ಕೇಳ್ಬೇಕು. ಯಾವ ಹಾರರ್ ಮೂವಿನೂ ಇಲ್ಲ ಅದ್ರ ಮುಂದೆ. ನಮ್ಮಪ್ಪ ಸೆಕ್ಯೂರಿಟಿ ಗಾರ್ಡ್ ಅಲ್ವಾ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ದೆವ್ವ ಕಾಣಿಸುತ್ತೆ. ಹೌದು, ನಮ್ಮನೆ ದೆವ್ವಗಳ ಕತೆನೇ ಹೇಳ್ಬೇಕು. ಇದರಲ್ಲ 2 ಪುಟ್ಟ ದೆವ್ವಗಳು. ಇದೇ ಮಾಡಿ ಸರಿಯಾಗಿ ಓದಬೇಕು, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಬೇಕು. ಇದೆಲ್ಲ ಯಾವುದು ಬೇಡ, ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ. ಇದು ಅನ್ನ ಹಾಕುತ್ತಾ ತರ್ಲೆಗಳ. ಇವತ್ತೇ ಓದ್ಬೇಕಾ? ಇದನ್ನೇ ಮುಂದಿನ ವರ್ಷ ಓದಿದ್ರೆ ಆಗಲ್ವಾ? ವೆರಿ ಗುಡ್ ಮಗಳೇ, ನೀನು ನಿಮ್ಮ ಅಮ್ಮನ ಥರನೇ. ಅವಳು ನಿನ್ನ ಹಾಗೇನೆ ಮುಂದಿನ ವರ್ಷ ಓದ್ತೀನಿ ಅಂತ 3ನೇ ಕ್ಲಾಸ್ನ 3 ವರ್ಷ ಅಲ್ಲೇ ಓದ್ತಿದ್ಲು. ನಾನು 3ನೇ ಕ್ಲಾಸ್ನ 3 ವರ್ಷ ಓದಿದ್ರು 4 ಜನ ಮೆಚ್ಚೋ ತರ ಸಂಸಾರ ನಡೆಸ್ತಾ ಇದ್ದೀನಿ. ಸಂಸಾರನ ಉಳಿಸ್ಕೊಂಡಿದ್ದೀನಿ ಗೊತ್ತಾ? ನಾನು 5 ಜನ ಮೆಚ್ಚೋ ತರ ಸಂಸಾರ ನಡೆಸ್ತೀನಿ. ಮಲ್ಗಕ್ ಬಿಡಮ್ಮ. ನೋಡಿ ನೋಡಿ ನೋಡಿ, ನೀವೇ ಇವ್ರಿಬ್ರು ತಲೆ ಮೇಲೆ ಕೂಡಿಸ್ಕೊಂಡಿರೋದು ಮಂಗಗಳ್ ತಂದು. ಅದಕ್ಕೆ ಸತ್ಯನಾರಾಯಣ ಪೂಜೆಗೆ ಸೆಟ್ ಕೇಳಿದ್ರಲ್ಲ, ನಾನು ಹೋಗಿ ಕೊಟ್ಟು ಬರ್ತೀನಿ. ಶುಭ ಎಲ್ಲಿ? ಅವಳು ಬರ್ತೀನಿ ನಿದ್ಲಲ್ಲ, ಬರಲ್ವಾ ಅವಳು? ಅವಳು ಬೆಳಗ್ಗೆನೆ ಬೇಗ ಎದ್ದು ಎಲ್ಲೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು ಕಣೆ, ಇನ್ನೂ ಬಂದಿಲ್ಲ. ನೀನು ಬಸ್ಸಲ್ಲಿ ಹೋಗಿ ಕೊಟ್ಟು ಬಂದ್ಬಿಡು, ಲೇಟ್ ಆಗೋದು ಬೇಡ. ಬರ್ಲಿ ಕಳ್ಳಿ, ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದಾಳೆ. ಅವಳು ಇವನ್ನೇ ಮೀಟ್ ಮಾಡಕ್ ಹೋಗಿದ್ದಾಳೆ. ಅದೇ ನಮ್ಮ ಶ್ರುತಿ ಮದುವೆ ಹೇಗೋ ಆಯ್ತು. ಏನಾದರೂ ಒಳ್ಳೆ ಗಂಡ, ಒಳ್ಳೆ ಮನೆ, ಆರಾಮಾಗಿದ್ದಾಳಲ್ವಾ? ಹಾಗೆ ನಮ್ಮ ಶುಭಂಗ ಒಂದು ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡಿಬಿಟ್ರೆ ಅರ್ಧ ಜವಾಬ್ದಾರಿ ಕಳ್ದಕ್ಕೆ. ಹೌದ್ರಿ, ಇಷ್ಟು ದಿನ ನಮ್ಮ ಶ್ರುತಿ ಮದುವೆ ಆಗಲಿ ಅಂತ ಕಾಯ್ತಾ ಇದ್ವಿ. ಈಗ ನಮ್ಮ ಶುಭಂಗ ಒಂದು ಒಳ್ಳೆ ದಾರಿ ತೋರಿಸ್ಬಿಟ್ರೆ ಅಷ್ಟೇ ಸಾಕಪ್ಪ. ಗಣೇಶ, ನೀನೇ ಒಂದು ಒಳ್ಳೆ ದಾರಿ ತೋರಿಸ್ಬಿಡಪ್ಪ. ನೋಡಿ ಫ್ರೆಂಡ್ಸ್, ಈ ದೊಡ್ಡವರೇ ಹೀಗೆ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಮದ್ವೆ. ಅದ್ ಏನಿದೆಯೋ ಮದ್ವೆಲಿ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಮದ್ವೆ ಮಾಡಿಸ್ತಾರೆ, ಪಾಸ್ ಆದ್ರೂ ಮದ್ವೆ ಮಾಡಿಸ್ತಾರೆ, ಲವ್ ಮಾಡಿ ಸಿಗಾಕೊಂಡ್ರು ಮದ್ವೆ ಮಾಡಿಸ್ತಾರೆ, ಲವ್ ಮಾಡದೆ ಸಿಂಗಲ್ ಆಗಿದ್ರು ಬೈದ್ಬಿಟ್ಟು ಮದ್ವೆ ಮಾಡಿಸ್ತಾರೆ.